ಇವತ್ತು ನೀವು ನನ್ನನ್ನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ. ಕೇಂದ್ರ ಪಕ್ಕದಲ್ಲಿ ಮಂಜುನಾಥ್ ಅವರಿದ್ದಾರೆ. ಬಹುಶಃ ಈ ಕ್ಷೇತ್ರದಲ್ಲಿ ಯಾರೂ ನಮ್ಮ ಎದುರಾಳಿನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದುರಹಂಕಾರದಲ್ಲಿದ್ದರು. ಇದೇನು ನನಗಂತೂ ಅರ್ಥ ಆಗಲಿಲ್ಲ. ನಾವು ಭಾಳ ದುಡಿಮೆ ಮಾಡಿದ್ದೇವೆ, ದುಡಿದಿರತಕ್ಕಂಥದ್ದಕ್ಕೆ ಕೂಲಿ ಕೇಳಕ್ಕೆ ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾಯಿದ್ರು. ಅದು ಯಾವ ಕ್ಷೇತ್ರಕ್ಕೆ ಏನೇನು ದುಡಿಮೆ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ನಾನು ಕಣ್ಣಿಗೆ ಅದೇನೋ ಯಾವಾಗಲೂ ಸಾಕ್ಷಿ ಗುಡ್ಡೆ ಅಂತಾರೆ. ಸಾಕ್ಷಿ ಗುಡ್ಡೆ ನೀವು ನೋಡ್ಲಿಕ್ಕೆ ಸಾಧ್ಯ ಇರೋದು ಕನಕಪುರಕ್ಕೆ ಹೋದ್ರೆ ಮಾತ್ರ ನೀವು ಸಾಕ್ಷಿ ಗುಡ್ಡೆ ನೋಡ್ಬೋದು. ಇಲ್ಲಿ ಚನ್ನಪಟ್ಟಣದಲ್ಲೋ ರಾಮನಗರದಲ್ಲೋ ಮಾಗಡಿನಲ್ಲೋ ನಾವು ಸಾಕ್ಷಿ ಗುಡ್ಡೆ ನೋಡೋಕ್ಕಾಗಲ್ಲ. ಈಗ ಚನ್ನಪಟ್ಟಣದಲ್ಲಿ ಇರಲಣ್ಣ, ಈಗ ಚನ್ನಪಟ್ಟಣಕ್ಕೆ ಪಾಪ ಈಗ ವಕ್ರದೃಷ್ಟಿ ಬಿದ್ದಾಗಿದೆ. ದಯವಿಟ್ಟು ಚನ್ನಪಟ್ಟಣದ ಮಹಾಜನತೆಗೆ ಮನವಿ ಮಾಡ್ತೇನೆ, ನೀವು ಭಾಳ ಬುದ್ಧಿವಂತರಿದ್ದೀರಿ. ಚನ್ನಪಟ್ಟಣದ ಜನಗಳನ್ನ ಅಷ್ಟು ಸುಲಭವಾಗಿ ಎದುರಿಸಿ ಬೆದರಿಸಿ ನಿಮ್ಮನ್ನು ಎಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಚನ್ನಪಟ್ಟಣಕ್ಕೆ ಸ್ವಲ್ಪ ಮಂಡ್ಯದ ಗಾಳಿ ಇದೆ. ಇಲ್ಲಿ ನಾನು ಇವತ್ತಿನ ನೋಡ್ತಾ ಇಲ್ಲ ಈ ಕ್ಷೇತ್ರನ. 1983-84ರಿಂದ ದೇವೇಗೌಡರು ವಿರೋಧ ಪಕ್ಷದ ನಾಯಕರಿದ್ದಾಗ ಬೀಜಲಿಂಗೇಗೌಡರು ಏನಿದ್ದರು ಶಾಸಕರು, ಆಗಿನ ಕಾಲದಿಂದ ಚಿಕ್ಕ ಹುಡುಗರುಗಳು ನಾವು ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡಿದ್ದೇವೆ. ಏನಾದರೂ ಒಂದು ರೈತ ಪರವಾದ ಹೋರಾಟ ಅಂದರೆ ವೆಹಿಕಲ್ ನಂಬರ್ಗಳು ಹಾಕ್ಕೊಂಡು 100-110 ವೆಹಿಕಲ್ಗಳನ್ನ ಇಲ್ಲಿಂದ ಮೆರವಣಿಗೆಯಲ್ಲಿ ಬರೋವ್ರಿ ಒಟ್ಟಿಗೆ. ಅಂಥ ದಿನಗಳು ಚನ್ನಪಟ್ಟಣದಲ್ಲಿ ನಾವು ಸಣ್ಣ ಮಕ್ಕಳಿದ್ದಾಗ ಕಂಡಿದ್ದೇವೆ. ನಾವು ವರದೇಗೌಡರಿದ್ದರು, ಅವ್ರ ಕಾಲದಲ್ಲೂ ಯಾವ ರೀತಿ ಒಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇತ್ತು ಅದೆಲ್ಲವನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಈ ಕ್ಷೇತ್ರದ ಜನತೆಗೆ ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ದುರಹಂಕಾರಿಗಳು ದೌರ್ಜನ್ಯದಲ್ಲಿ ವರ್ತನೆ ಮಾಡ್ತಕ್ಕಂಥವ್ರು ಅಂಥವ್ರ ಬಗ್ಗೆ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನ ಇರಲಿ. ನೀವೆಲ್ಲ ಬುದ್ಧಿವಂತರಿದ್ದೀರಿ. ನಿಮ್ಮ ಕುಟುಂಬದಲ್ಲಿ ಅತ್ಯಂತ ಉತ್ತಮವಂತ ಶಿಕ್ಷಣ ಕೊಡಿಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮುಖ್ಯಸ್ಥರುಗಳಿದ್ದಾರೆ. ಅದಷ್ಟೇ ಅಲ್ಲ, ಕಷ್ಟಪಟ್ಟು ಕೃಷಿಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವ್ರು.